ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಬಾಲಭವನದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಂಡ್ಯ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ. ರವಿಕುಮಾರ್ ಗೌಡರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಮೇಡಮ್ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಮೇಡಮ್ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಇರಲಿ ಅಂತಾಗಲ್ಲ. ಮನೆ ಹತ್ರ ಹೋಗಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರು ಸಮಾಜದಲ್ಲಿ ಮಾಡ್ತಾರೆ. ಬೆಳಗ್ಗೆಯಿಂದ ಮಕ್ಕಳನ್ನ ತಾಯಿಯರು ಮಕ್ಕಳು ಇಟ್ಕೊಂಡ್ರೆ ಅವನ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಕೂಡ ಎಲ್ಲೂ ಕುಂದುಬರದ ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಗ್ಗೆ ನಾವು ನಿಮ್ಮನ್ನು ಅಭಿನಂದಿಸ್ತೀವಿ. ಅದೇ ರೀತಿ ಎಲ್ಲರೂ ಒಂದು ಸಂತೋಷದ ವಿಚಾರ ಅಂತಂದರೆ ನಾನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಕಮಿಟಿಯ ಮೆಂಬರು ಕಳೆದ ವಾರ ತಾನೇ ಒಂದು 15 ಬೇಡಿಕೆಗಳ ವಿಚಾರ ನಮ್ಮ ಕಮಿಟಿ ಮುಂದೆ ಬಂದಿದ್ದು. ನೀವೆಲ್ಲ ಹಿರಿಯ ಅಧಿಕಾರಿಗಳಿದ್ದು ನೀವೇನು ನಮ್ಮನ್ನು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ನಾನು ಗುರುತಿಸಬೇಕು. 14 ಸಮಸ್ಯೆಗಳು ಬಗೆಹರಿದೆ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಇವನ್ನ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ಕುರಿತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದ್ವಿ. ಅದು ಸರ್ಕಾರ ಕೊಟ್ಟಿದೆ. ಎಲ್ಲ ಅಧಿಕಾರಿಗಳು ಕೂಡ ಆಯಿತು ಅದನ್ನು ಮಾಡೋಣ ಅಂತೇಳಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ನಮ್ಮ ಪ್ರಕಾಶ್ ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಈಗ ಸರ್ಕಾರ ತಂತ್ರವಾಗಿರೋದ್ರಿಂದ ಅದು ಕ್ಯಾಬಿನೆಟಲ್ಲಿ ಬಂದು ನಿಮ್ಮನ್ನು ಶೀಘ್ರದಲ್ಲೇ ಶಿಕ್ಷಕರನ್ನಾಗಿ ಘೋಷಣೆ ಮಾಡುವಂಥ ದಿನ ಹತ್ತಿರದಲ್ಲೇ ಇದೆ. ನಮ್ಮ ಸರ್ಕಾರ ಅದನ್ನು ಮಾಡುತ್ತೆ. ಇಷ್ಟು ದಿನ ನಿಮ್ಮನ್ನೇನು ಕಾರ್ಯಕರ್ತೆಯರು ಅಂತ ಕರೀತಾ ಇದ್ದಾರೆ, ಇನ್ಮೇಲೆ ನಿಮ್ಮನ್ನು ಕೂಡ ಸಮಾನ ಶಿಕ್ಷಕರ ರೀತಿಯಲ್ಲಿ ಗುರುತಿಸಬೇಕು ಅಂತೇಳಿ ಸರ್ಕಾರ ಇವತ್ತು ನೀವು ಮೊಬೈಲನ್ನು ವಿತರಣೆ ಮಾಡ್ತಾ ಇರೋದು. ನೀವು ಅದನ್ನು ಉದ್ಯೋಗವನ್ನು ಪಡೆದು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಆ ಮಕ್ಕಳ ಪೋಷಣೆಯಲ್ಲಿ ಇನ್ನೂ